ಒಟ್ಟಾಗಿ ಖಂಡಿಸ್ತೇನೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಅಥವಾ ವಾಚ್ಮ್ಯಾನು ಅಥವಾ ಅವರಲ್ಲಿರ್ತಕ್ಕಂಥ ಯಾರು ಸಿಬ್ಬಂದಿಗಳಿದ್ದಾರೆ ಅವರ ವರ್ತನೆ ಕ್ಷಮಿಸುವಂಥದ್ದಲ್ಲ. ಅವರು ತಮ್ಮ ಲಿಮಿಟನ್ನು ಎಕ್ಸೀಡ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ಯಾರ ಜೀವವನ್ನು ಬಲಿ ತೆಗೆದುಕೊಳ್ಳುವಂಥ ಒಂದು ಪ್ರಮೇಯ ಇಲ್ಲ, ಅಲ್ಲಿ ಅಂಥ ಸಂದರ್ಭ ಕೂಡ ಉದ್ಭವಿಸಿರಲಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಯಾರು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ರಿವಾಲ್ವರ್ ಕೊಡೋದು ಅಥವಾ ಬಂದೂಕು ಕೊಡೋದು, ಅವರಿಗೆ ಅದಕ್ಕೆ ಬೇಕಾದಂಥ ನಾಲೆಜನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಇದು ಕ್ಲಾಸಸನ್ನು ಕೊಟ್ಟು ಯಾಕೆ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ಇದೆ. ಅದನ್ನು ಬಿಟ್ಟು ಅವರು ಇದೊಂದು ಘಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಘಟನೆ ನಾನು ಖಂಡಿಸುವಂಥದ್ದು, ಸರ್ಕಾರವೂ ಖಂಡಿಸಬೇಕು. ಮತ್ತು ಯಾರು ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅದನ್ನು ಕಂಡುಹಿಡೀಲಿಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು, SIT ಮಾಡಬೇಕು. ಯಾಕೆ ನೀವು ಮೆಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತೀರಿ? ಹೌದು, ಮೆಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತೀರಿ, ಅದು ಅಫಿಡವಿಟ್ ಆಗಬೇಕು, ಅದು ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ನಮ್ಗೆ ಈಗ ಏನು ಬೇಕಾಗಿದ್ದು ಅಂದರೆ ಅಮಾಯಕ 3 ಜೀವಗಳನ್ನು ಬಲಿ ತೆಗೆದುಕೊಳ್ಳಲಿಕ್ಕೆ ಅರಣ್ಯ ಇಲಾಖೆಯವರಿಗೆ ಅಧಿಕಾರ ಕೊಟ್ಟವರು ಯಾರು, ಯಾಕಾಗಿ ಬಲಿ ತಗೊಂಡ್ರಿ, ಅಲ್ಲಿ ಅಂಥ ಸಂದರ್ಭಗಳು ಏನಿತ್ತು, ಇದನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತದೆ SIT ಈಸ್ ದ ಬೆಸ್ಟ್ ವೇ ಆಫ್ ಇನ್ವೆಸ್ಟಿಗೇಷನ್. ಮತ್ತು ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬೇಕಾದರೂ ಮಾಡಿ, ಏನು ಬೇಕಾದರೂ ಮಾಡಿದರೆ ಮಾತ್ರ ಸತ್ತಂಥ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಮಾತ್ರ ಅಲ್ಲ, ಈ ಸತ್ತಂಥ ಕುಟುಂಬದವರಿಗೆ ಯಾರವರ ಕುಟುಂಬದವರು ಇವತ್ತು ಅಮಾಯಕರ ಕುಟುಂಬ ಇವತ್ತು ಅಬಲೆಯರಾಗಿದ್ದಾರೆ, ತಮ್ಮ ಬ್ರೆಡ್ ವಿನ್ನರ್ಸನ್ನು ಕಳ್ಕೊಂಡಿದ್ದಾರೆ, ತಮ್ಮ ಜೀವನಕ್ಕೆ ಆಧಾರವಾಗಿರೋ ಕಳ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ನ ಸರ್ಕಾರ ಘೋಷಣೆ ಮಾಡಬೇಕು. ಮತ್ತು 5 ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು. 5 ಲಕ್ಷ ಸಾಮಾನ್ಯವಾಗಿ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದು ಗಂಭೀರವಾಗಿರ್ತಕ್ಕಂಥ ಘಟನೆ. ಈ ಘಟನೆಯಲ್ಲಿ ಯಾರು ಮೃತರಾಗಿದ್ದಾರೆ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು, ಅವರ ಕುಟುಂಬಕ್ಕೆ ಒಂದು ನೌಕರಿಯನ್ನು ಕೊಡಬೇಕು. ಮತ್ತು ಯಾರು ಈ ಘಟನೆಯ ಸಂದರ್ಭದಲ್ಲಿ ಕೆಲವರು ಉದ್ರೇಕದಿಂದ ಕೆಲವು ಘಟನೆಗಳು ನಡೆದಿದ್ದರೆ ಅದರಲ್ಲೂ ಅವರಿಗೆ ತೊಂದರೆ ಕೊಡುವುದನ್ನು ಕೂಡಲೇ ನಿಲ್ಲಿಸಬೇಕು. ಇದು ನನ್ನ ಬೇಡಿಕೆ ಇದೆ. ಮತ್ತು ನ್ಯಾಯಸಮ್ಮತವಾದ ತನಿಖೆ SIT ಮೂಲಕನೇ ಆಗಬೇಕು ಅಂತ ಹೇಳುವಂಥದ್ದು ಖಂಡಿತವಾಗಿ ನನಗೆ ಭರವಸೆ ಇದೆ. ಒಂದು ವೇಳೆ SIT ನಡೆದು ತನಿಖೆ ಆದರೆ ಯಾರು ಈ ಕೃತ್ಯ ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಖಂಡಿತ ಆಗೇ ಆಗ್ತದೆ. ನಾನು ಕೂಡ ನಾಳೆ ವಿಧಾನ ಪರಿಷತ್ತಲ್ಲಿ ಈ ಬಗ್ಗೆ, ಇವತ್ತು ಬೆಳಿಗ್ಗೆನೇ ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷದವರು ಈ ವಿಚಾರವನ್ನು ಎತ್ತಿದಾಗ ನಾನು ಹೇಳಿದ್ದೇನೆ, ಇದು SIT ತನಿಖೆ ಆಗಬೇಕು ಮತ್ತು ಅಮಾಯಕರ ಜೀವವನ್ನು ಬಲಿ ತೆಗೆದುಕೊಂಡದಕ್ಕೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ. ಹಾಗಾಗಿ ಮುಂದೆ ನಾಳೆ ನಾಡ್ದು ಕೂಡ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇನೆ. ನೀವು ಕೂಡ ಸರ್ಕಾರದ ಒನ್ ಆಫ್ ದಿ ಪಾರ್ಟ್ ಸರ್. ಸಚಿವರು ಏನು ಹೇಳ್ತಾರೆ ಸರ್, ಅರಣ್ಯ ಸಚಿವರು ನೀವು ಮಾತಾಡಿದ್ರೆ? ನಾನು ಅವರಿಗೆ ಜೊತೆ ಮಾತಾಡಿದ್ದೇನೆ. ತನಿಖೆ ಆಗ್ತಾ ಇದೆ, ಸೆಲ್ಫ್ ಡಿಫೆನ್ಸಿಗೋಸ್ಕರ ಮಾಡಿದ್ದಾರೆ. ನನ್ನ ಎಂಥದ್ದು ಹೇಳ್ತಾರೆ, ಅದಕ್ಕೆ ಆತ್ಮರಕ್ಷಣೆಗಾಗಿ ನಾನು ಮಾಡಿದ್ದೇನೆ. ನನಗೆ ಅನ್ನಿಸ್ತದೆ ಅಲ್ಲಿ ಇರ್ತಕ್ಕಂಥ 5 ಮಂದಿ ಫಾರೆಸ್ಟ್ ಅವರಿದ್ದರು, ಇವರು 4 ಮಂದಿ ಇದ್ದರು. ಇವರು ಇರ್ತಕ್ಕಂಥದ್ದು ಅವ್ರು ಹೇಳುವ ಪ್ರಕಾರ ನಾಡ ಪಿಸ್ತೂಲಿಯನ್ನು ಇತ್ತು ಅಂತ ಹೇಳ್ತಾರೆ. ಅವರು ಎಲ್ಲಿಯೂ ಇವರ ಕಡೆ ಫೈರ್ ಮಾಡಿದ್ದಿಲ್ಲ. ವಾಟ್ ಈಸ್ ದ ರೂಲ್ಸ್ ಆಫ್ ದ ಫೈರಿಂಗ್? ಅಟ್ ದ ಎಂಡ್ ಇಸ್ ದ ಲಾಸ್ಟ್ ಮಿನಿಟ್ ಜಾಬ್. ನಿಮಗೇನಾದರೂ ಆಯಿತು ಅಂತಾದರೆ 4 ಮಂದಿಯಲ್ಲಿ 3 ಮಂದಿಗೂ ನೀವು ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ಹಾಕಬೇಕು ಅಲ್ಲಿ ಹಾಕಿ ಅವ್ರನ್ನ ಕೊಲೆ ಮಾಡ್ತೀರಿ ಅಂತ ಆದರೆ ಇಸ್ ಇಟ್ ನಾಟ್ ಎ ಅಮೌಂಟ್ಸ್ ಟು ಮರ್ಡರ್? ನೀವು ಕೇಳಿಲ್ವಾ ಸರ್ ಸಚಿವರು? ಹೇಳಿದ್ದೇನೆ, ತನಿಖೆ ಆಗಬೇಕು ಅಂತ ಹೇಳಿದ್ದೇನೆ, SIT ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಅದನ್ನು ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ತನಿಖೆಗಳಾಗ್ತಾ ಇದೆ. ಮುಂದೆ ಅದನ್ನು ಪರಿಶೀಲನೆ ಮಾಡಿ